ನಾನೀಗೊಂದು ಪ್ರಶ್ನೆ ಕೇಳೋಣ ಅನ್ಕೊಂಡೆ ಗುರುಗಳೇ. ನೀವು ಹೇಗೆ ಗುರುಗಳಾದ್ರಿ ಅಂತ. ಈಗ ಆ ಪ್ರಶ್ನೆನ ನಾನು ಸ್ಟಾಪ್ ಮಾಡ್ತೀನಿ, ಯಾಕಂದ್ರೆ ನೀವು ಅದಕ್ಕೆ ಉತ್ತರ ಆಲ್ರೆಡಿ ಕೊಟ್ರಿ ನನಗೆ, ಖಂಡಿತವಾಗ್ಲೂ ಕೂಡ. ಮತ್ತೊಂದು ಗುರುಗಳೇ, ಗುರು ಮತ್ತೆ ಸನ್ಯಾಸಿ ಅವಧೂತರು ಈ ಮೂರಕ್ಕೂ ಇರುವಂತಹ ವ್ಯತ್ಯಾಸದ ಬಗ್ಗೆ ನಮ್ಮ ಸನಾತನ ಧರ್ಮ ಶುರುವಾಗಿದ್ದು ದತ್ತಾತ್ರೇಯರಿಂದ, ಅದಕ್ಕೆ ಅವರನ್ನು ಆದಿಗುರು ಅಂತಾರೆ. ಹೌದು. ಅವರ ಶ್ಲೋಕದಲ್ಲೊಂದು ಬರುತ್ತೆ, ಆದ್ಯಂತರಹಿತಾಯ ಶುದ್ಧಾಶುದ್ಧರಹಿತಾಯ ಸರ್ವಭಾವ ವಿವರ್ಜಿತ. ಅಂದ್ರೆ ಶುದ್ಧ ಅನ್ನೋದು ನನ್ನ ಪರಿಕಲ್ಪನೆ, ಅಶುದ್ಧ ಅನ್ನೋದು ನನ್ನ ಪರಿಕಲ್ಪನೆ. ಹೌದು ಅಲ್ವಾ? ನನ್ನ ಕಲ್ಪನೆ. ಈಗ ನನಗೆ ಶುದ್ಧ ಕಂಡಿದ್ದು ಇನ್ನೊಬ್ರಿಗೆ ಅಶುದ್ಧ ಕಾಣಬಹುದು ಅಲ್ವಾ? ಇನ್ನೊಬ್ರಿಗೆ ಅಶುದ್ಧ ಕಂಡಿದ್ದು ನನಗೆ ಶುದ್ಧ ಕಾಣಬಹುದು. ಸತ್ಯ. ಆ ಎಲ್ಲ ಕಲ್ಪನೆಯನ್ನು ದಾಟಿದ ಬೆಳಕಿದೆಯಲ್ಲ, ನಾಲೆಡ್ಜ್ ಅನ್ನು ದಾಟಿದ್ದು, ವೇದಾಂತೇಚ ಪ್ರತಿಷ್ಠಿತ. ಹೋಮದಲ್ಲಿ ನಾವು ಹೇಳ್ತೀವಿ ತಸ್ಯ ಪ್ರಕೃತಿ ಲೀನಸ್ಯ ಯತ್ಪರೇಶ್ ಮಹೇಶ್ವರ. ಆ ಶ್ಲೋಕ ಹೇಳೋದ ಅರ್ಥ ಏನು? ಎಲ್ಲವನ್ನು ಮೀರಿ, ಅಲ್ಲಮರ ಭಾಷೆಯಲ್ಲಿ ಹೇಳಿದ್ರೆ ಬಯಲು ಬಯಲಾಯಿತು ನೋಡ, ಅಲ್ಲಿ ಬಯಲಷ್ಟೇ, ದೇರ್ ಈಸ್ ನೋ ಫೈನೈಟ್ ಬೈಂಡಿಂಗ್ಸ್. ಹೌದು. ಈ ಪಂಥ, ಈ ಸನಾತನ ಶುರುವಾಗಿದ್ದು ನವನಾಥರಿಂದ. ಈ ಯೋಗಿ ಆದಿತ್ಯನಾಥ್, ನಿರ್ಮಲಾನಂದರ ಜ್ವಾಲಾನಾಥ ಪೀಠ, ಅನಾಥ ಪಂಥ ಅಂತೇನಿದೆ, ಆ ಪಂಥದಿಂದ ಶುರುವಾಗಿದ್ದು. ಅದರ ಮೂಲ ಗುರು ದತ್ತಾತ್ರೇಯ. ಅವ್ರಿಗೆ ಅವಧೂತ ಪಂಥ, ಆರೂಢ ಪಂಥ, ಅಘೋರ ಪಂಥ, ಈ 64 ವಿದ್ಯೆಗಳಿದೆ ಭಾರತದಲ್ಲಿ. ನಮಗಿಲ್ಲಿ ಗೊತ್ತಿರೋದು ಆಚಾರ್ಯರು ಮಾತ್ರ, 3 ಆಚಾರ್ಯರ ಬಗ್ಗೆ ಗೊತ್ತಿದೆ. ಉತ್ತರಕ್ಕೆ ಹೋದ್ರೆ ನಿನಗೆ ಇವರೆಲ್ಲ ಸಿಗ್ತಾರೆ. ಇಲ್ಲೂ ಅವಧೂತರು ಇಲ್ಲ, ಕೇರಳದಲ್ಲಿ ಎಲ್ಲ ಕಡೆ ಇದ್ದಾರೆ. ಅಂದ್ರೆ ಅವ್ರು ಹೊರಗೆ ಬಂದಿರ್ಲಿಲ್ಲ, ಯಾಕೆ ಅವರು ವಿಷಯಭ್ಯೋ ಪರೋನ್ಮುಖ ಅಂತ. ಈಗ ಮೊನ್ನೆ ನಮ್ಮ ಹುಡುಗರನ್ನೆಲ್ಲ ಕಳಿಸಿದ್ದೆ, ಈ ನರ್ಮದಾ ನದಿ ಹತ್ರ ಒಬ್ರು ಅವಧೂತರಿದ್ದಾರೆ, ದಿಗಂಬರರು. ಈ ಸಿದ್ದಪ್ಪಾಜಿ ತುಮಕೂರಲ್ಲಿ ಹೇಗಿದ್ದಾರೆ ಹಾಗೆ. ಅವರು ಬಟ್ಟೆ ಗಿಟ್ಟೆ ಏನಿಲ್ಲ, ಯಾರನ್ನು ಮಾತಾಡ್ಸಲ್ಲ, ಮೌನದಲ್ಲೇ ಎಷ್ಟೋ ವರ್ಷದಿಂದ ಇದೆ. ರಮಣರ ಹಾಗೆ, ಮಹರ್ಷಿ ರಮಣರು ಅವರ ಅವಧೂತ ಸ್ಥಿತಿಯಲ್ಲಿದ್ದವರು. ಈ ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರ್ ಒಂದಾಗಿ PhD ಲೆವೆಲ್ ಒಂದಿದೆ. PhD ಆದ್ಮೇಲೆ ಅವನ ಎಜುಕೇಶನ್ ಇನ್ನ ಯಾವ ಫಾರ್ಮಾಲಿಟಿ ಇಟ್ಕೊಳ್ಳಲ್ಲ, ಅದನ್ನೇ ಅವಧೂತ ಸ್ಥಿತಿ ಅಂತ ಹೇಳ್ತಾರೆ. ಸತ್ಯ. ಅಂದ್ರೆ ಅಲ್ಲಿ ಭಾವಶುದ್ಧಿಯೇ ಇಂಪಾರ್ಟೆಂಟ್ ಇರುತ್ತೆ, ಬಿಟ್ರೆ ಶಾಸ್ತ್ರದ ಉಲ್ಲೇಖಗಳಷ್ಟು ಇಂಪಾರ್ಟೆಂಟ್ ಅಲ್ಲ ದತ್ತಾತ್ರೇಯ. ಯಾಕೆ ಗುರುಚರಿತ್ರೆ ನೋಡಿ, ಉತ್ತರ ಎಲ್ಲ ಶಿರಡಿ ಸಾಯಿನಾಥ, ಅದು ನಾಥ ಪಂಥ. ಗೋರಕ್ಷನಾಥನ ಅಲ್ಲೆಲ್ಲ ನೋಡಿ, ಉತ್ತರದಲ್ಲಿ ಶಾಸ್ತ್ರಕ್ಕಿಂತ ಆರತಿ, ಭಜನೆ, ಭಾವಪ್ರಿಯ. ಶಿರಡಿಯಲ್ಲಿ ಸಾಯಿ ಚರಿತ್ರೆ ಓದ್ತೀವಿ, ಗಣಗಾಪುರದಲ್ಲಿ ಗುರುಚರಿತ್ರೆ ಪಾರಾಯಣ ಆಗುತ್ತೆ. ಎಲ್ಲರೂ ಸಾಮೂಹಿಕವಾಗಿ ಅಲ್ಲಿ ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲಸ ಮಾಡೋದು ಭಕ್ತನ ಭಾವನೆ ಮಾತ್ರ. ಈ ಪಂಥ ಶುರುವಾಗಿದ್ದು ಹಾಗೆ ನವನಾಥರಿಂದ. ಅವರೆಲ್ಲ ಮತ್ಸ್ಯೇಂದ್ರರು, ದತ್ತಾತ್ರೇಯರು ಸೇರಿ ಕದ್ರಿ ಮಂಜುನಾಥ, ಈ ಮಂಜುನಾಥನ ಮೂಲ ಕದ್ರಿ ಮಠ ಏನಿದೆ, ಅಲ್ಲಿ ಗೋರಕ್ಷರು, ಮತ್ಸ್ಯೇಂದ್ರರು, ದತ್ತಾತ್ರೇಯರು ಸೇರಿ ರಸಲಿಂಗ ಪ್ರತಿಷ್ಠೆ ಮಾಡ್ತಾರೆ. ಆ ಕದ್ರಿ ಮಂಜುನಾಥನ ಕೆಳಗೆ ಹೋದರೆ 10 ಅಡಿ ಬಾವಿ ಇದೆ, ಅಲ್ಲಿ ಸ್ವರ್ಣ ರಸ ಇದೆ. ಅಲ್ಲಿ ಬೆಳ್ಳಿದೊಂದು ಲಿಂಗ, ಬಂಗಾರದ ಲಿಂಗ, ಒಂದು ತಾಮ್ರದ ಲಿಂಗ ಇವತ್ತು ಇದೆ. ಅದರ ಮೇಲೆ ಎಷ್ಟೋ ಹೈಟಿನ ಮೇಲೆ ಈಗಿರೋ ಶಿವಲಿಂಗ ಇರೋದು. ಹೌದು. ಅಲ್ಲಿ ಗಂಗೆ ಉದ್ಭವ ಆಗ್ತಾಳೆ ಗೋಮುಖದಿಂದ. ಅಲ್ಲಿ 7 ಕೊಳಗಳಿದೆ. ಅಲ್ಲಿ ಪಾಂಡವರ ಗುಹೆ ಇದೆ. ಮೇಲೆ ಕಾಲಭೈರವ ಇದ್ದಾನೆ. ಈ ನಾಥಪಂಥ ಏನಿದೆ ಅದಕ್ಕೆ ಕಾಲಭೈರವ ಅಧಿದೇವತೆ. ಅಲ್ಲಿ ಪರಶುರಾಮನ ಒಂದು ಅಗ್ನಿ ಹಚ್ತಾರೆ. ಆ ಅಗ್ನಿ ಇವತ್ತು ಉರಿತಾ ಇದೆ. ಅದಕ್ಕೆ ಯಾರು ತುಪ್ಪ ಹಾಕೋರಿಲ್ಲ, ಏನಿಲ್ಲ. ಪರಶುರಾಮರಿದ್ದ ಕಾಲ ಯಾವುದು? ರಾಮಾವತಾರದ ಹಿಂದೆ. ಹೌದು. ಸನಾತನ ದೇಹ ಯಾವ ಶಕ್ತಿ ಅಳಿಬೇಕಂದ್ರೆ ಆ ಅಗ್ನಿಯನ್ನು ಹೋಗಿ ಪರೀಕ್ಷೆ ಮಾಡಿದ್ರೆ ಅಳಿಬಹುದು. ಇನ್ನೊಂದು ದತ್ತಾತ್ರೇಯರ ಮಾಣಿಕ್ಯ ಧಾರ. ದತ್ತಾತ್ರೇಯರು ಬೆಳೆದು ತಪಸ್ಸೆಲ್ಲ ಮಾಡಿದ ಜಾಗ. ಆ ನದಿ ಮೂಲ ಇವತ್ತು ಹುಡುಕ್ಲಿಕ್ಕಾಗಿಲ್ಲ. ಅವ್ರ ತಪಸ್ಸಿನ ಮಾಣಿಕ್ಯ, ಅವ್ರ ತಪಸ್ಸಿನ ಕಮಂಡಲದ ನೀರದು ಮಾಣಿಕ್ಯ ಧಾರ. ಸೊ ದತ್ತನಿಗೆ ಸಮಾಧಿ ಇಲ್ಲ. ದತ್ತಾತ್ರೇಯರ ಹುಟ್ಟು ನಮಗೆ ಗೊತ್ತು. ಈ ಜಗತ್ತೆಲ್ಲ ಹುಡುಕಿದ್ರು ದತ್ತ ಎಲ್ಲಿ ಸಮಾಧಿ ಆದ ಅಂತ. ಅದಕ್ಕೆ ಅದು ಅಂತ್ಯ ಇಲ್ಲದು. ಪರಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ, ಅದು ದತ್ತಾತ್ರೇಯರ ಮಂತ್ರ. ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಆ ಪರಬ್ರಹ್ಮ ಅಂದ್ರೆ ಬೆಳಕು, ಅವತಾರ ಅಲ್ಲ ಅದು. ಅಲ್ಲಿ ಇನ್ನೊಂದು ಶ್ಲೋಕವು ಹೇಳ್ತಾರೆ, ನಾರ ವಿದೇಹ ದೇಹ ರೂಪಾಯ. ದೇಹ ಇದ್ದಾಗೆ, ದೇಹ ಇಲ್ಲದಾಗೆ. ವಿದೇಹ ಅಂದ್ರೆ ದೇಹ ಇಲ್ಲ, ದೇಹ ಇದ್ದಾಗ ಕಾಣ್ತದೆ, ದೇಹ ಇಲ್ಲ. ಅಲ್ಲಿ ಅವನು ಸಗುಣನೂ ಹೌದು, ನಿರ್ಗುಣನೂ ಹೌದು. ನೀ ಮಾಯೆಯೊಳಗು ಕೃಷ್ಣ ನಿನ್ನೊಳು ಮಾಯೆ ಒಂದಾಗೆ ಆ ಇನ್ಫೈನೈಟ್ ಸ್ಥಿತಿಯನ್ನು ದತ್ತಾತ್ರೇಯರು ಅಂತಾರೆ. ಅವರ ನಂತರ ನವನಾಥರು ಇಂದ್ರಲೋಕಕ್ಕೆ ಹೋಗ್ತಾರೆ, ಯಾವುದೋ ಯಾಗಕ್ಕೆ. ಆ ಟೈಮಲ್ಲಿ ಇಲ್ಲಿ ಯುದ್ಧಗಳೆಲ್ಲ ಆಗ್ತದೆ.
ಅದಾದ್ಮೇಲೆ ಆಚಾರ್ಯತ್ರಯರ ದಕ್ಷಿಣಕ್ಕೆ ಬರ್ತಾರೆ. ಉತ್ತರ ಯಾವಾಗಲೂ ಅವತಾರ ಹುಟ್ಟೋದು, ಭಗವಂತ ಹುಟ್ಟೋ ಜಾಗ ಉತ್ತರ, ಹಿಮಾಲಯದ ದಿಕ್ಕು. ಹೌದು. ರಾಮ ಅವತಾರ, ಕೃಷ್ಣ ಅವತಾರ, ದತ್ತ ಅವತಾರ ಎಲ್ಲ ಜಾಸ್ತಿ ಆ ಭಾಗವೇ. ಸ್ವಾಮಿ ಸಮರ್ಥರು ಇರ್ಬೋದು, ಸಜ್ಜನಗಢದ ಶಿರ್ಡಿ ಅವರು ಇರ್ಬೋದು, ಅವರೆಲ್ಲ ಉತ್ತರದಲ್ಲೇ ಇರು. ಗೋರಕ್ಷರ್ ಇರ್ಬೋದು, ನೇಪಾಳ, ಅದಕ್ಕೆ ಗೂರ್ಖಾ ಅನ್ನೋ ಶಬ್ದ ಬರುದು. ಹೌದು. ಮತ್ಸ್ಯೇಂದ್ರರಿರ್ಬೋದು, ಈ ಬದಿಯೆಲ್ಲ ಜ್ಞಾನಿಗಳು ಹುಟ್ಟಿದ್ದಾರೆ. ಶಿವ ಶಂಕರಾಚಾರ್ಯರಾಗಿ ಬಂದರು, ಹನುಮಂತ ಮಧ್ವಾಚಾರ್ಯರಾಗಿ ಬಂದ, ಆಮೇಲೆ ಶೇಷ ರಾಮಾನುಜರಾಗಿ ಬಂದರು. ಅವರೆಲ್ಲ ಈ ಕಡೆಯಿಂದ ಆ ಕಡೆ ಹೋಗಿದ್ರು. ದಕ್ಷಿಣ ಅಂದರೆ ಜ್ಞಾನದ ದಿಕ್ಕು, ಅದಕ್ಕೆ ದಕ್ಷಿಣಾಮೂರ್ತಿ ಅಂತೀವಿ. ಇವರು ಈ ಕಡೆಯಿಂದ ಹೋಗಿ ಅಲ್ಲಿ ಅವತಾರದ ನಂತರ ಮತ್ತು ನಮ್ಮ ವಚನಕಾರರು ಬಸವಣ್ಣ, ಅಲ್ಲಮ, ವಾದಿರಾಜರು ಯಾರೆಲ್ಲ ನಾಲೆಡ್ಜನ್ನು ಕೊಟ್ಟಿದ್ದಾರೆ ಅವರೆಲ್ಲ ಜಾಸ್ತಿ ದಕ್ಷಿಣ ಭಾರತದಲ್ಲೇ. ವೇಮನ, ಖಂಡಿತ. ಇಲ್ಲಿ ಸುಮ್ಮನೆ ಅನಲೈಸ್ ಮಾಡಿದ್ರೆ ವಿಲ್ ಗೆಟ್ ಸೋ ಮೆನಿ ಸ್ಕಾಲರ್ಸ್. ಹೌದು. ನಾವು ಬರೀ ಸಾಕ್ರೆಟಿಸ್ ಕತೆ ಹೇಳ್ತೀವಿ. ನಮ್ಮ ಭಾರತದಲ್ಲಿ ಹಳ್ಳಿಲಿ ಒಬ್ಬ ಸಾಕ್ರೆಟಿಸ್ ಇದ್ದ. ಹೌದು. ನಾವು ಪುಸ್ತಕಕ್ಕೆ ಅವರನ್ನು ಹಾಕಲಿಲ್ಲ ಅಲ್ವಾ. ಈಗ ಅವಾಗ ಪುಸ್ತಕಕ್ಕೆ ಹಾಕಿದ್ರೆ ನಮಗೆ ಹಳ್ಳಿಲಿ ಒಬ್ಬ ಸಾಕ್ರೆಟಿಸ್ ಸಿಕ್ತಿತ್ತು. ಇಲ್ಲಿ ಭಾರತೀಯ ತಾಯಂದ್ರಕ್ಕಿಂತ ದೊಡ್ಡ ಫಿಲಾಸಫರ್ ಯಾರಿಲ್ಲ. ನಾನು ಹೇಳ್ತೀನಿ, ಯಾವ ಗೂಗಲಲ್ಲಿ ಸಿಗ್ದಿದ್ದು ನಿಮ್ಮ ಅಜ್ಜ ಅಜ್ಜಿ ಹತ್ರ ಸಿಗ್ತದೆ. ಸತ್ಯ. ನೀವು ಅವ್ರಿಗೆ ಟೈಮ್ ಕೊಡ್ಲಿಲ್ಲ, ನಿಮಗೆ ಆ ನಾಲೆಡ್ಜ್ ಸಿಗ್ಲಿಲ್ಲ, ಬರ್ಲಿಲ್ಲ ಅಷ್ಟೇ. ಹೌದು. ಈಗ ಇನ್ನೂ ಟೈಮ್ ಕೊಡ್ತಾ ಇಲ್ಲ. ಹಾಗಾಗಿ ಈ ಆಚಾರ್ಯರ ಏನಿದೆ ಅದು ಪರಮಹಂಸ ಸಂಪ್ರದಾಯ ಅಂತೆ. ರಾಮಕೃಷ್ಣರ ಕೊನೆಗೆ ಅವಧೂತ ಸ್ಥಿತಿಯಲ್ಲೇ ಇದ್ದಿದ್ದು, ಟವೆಲ್ ಉಟ್ಕೊಳ್ತಿದ್ರು ವಿವೇಕಾನಂದರ ಗುರುಗಳು. ಈ ಪರಮಹಂಸ ಆಮೇಲೆ ಅದಕ್ಕೆ ನಾವು ಶೃಂಗೇರಿ ಪೀಠದ ಹೇಳಬೇಕು, ಪರಮಹಂಸ ಪರಿವ್ರಾಜಕಾಚಾರ್ಯ ಅಂದ್ರೆ ಎಲ್ಲ ಊರುಗಳನ್ನ ಜ್ಞಾನ ವೃದ್ಧಿಗೋಸ್ಕರ, ಪರಿವ್ರಾಜ ಅಂದ್ರೆ ಎಲ್ಲ ಕಡೆ ಹೋಗಿ ಜ್ಞಾನವನ್ನು ಪ್ರಸಾರ ಮಾಡುವುದು ಒಂದು ಪಂಥ. ಇನ್ನೊಂದು ಅವಧೂತ ಪಂಥ. ಅವಧೂತ ಪಂಥದಲ್ಲಿ ಶಾಸ್ತ್ರಗಳಿಗೆ ಬೈಂಡಿಂಗ್ ಇಲ್ಲ. ಈಗ ನನ್ನ ಗುರುಗಳಿಗೆ ಮದುವೆ ಆಗಿತ್ತು, ಅವರ ಫ್ಯಾಮಿಲಿ ಒಂದಿಷ್ಟು ದಿನ ಸಂಸಾರ ಜವಾಬ್ದಾರಿ ಮುಗಿಸಿದ ಮೇಲೆ ಅವರು ಅದರಿಂದ ಎದುರುಗಡೆ ಮನೇಲಿ ಡಿಟ್ಯಾಚ್ ಆಗಿದ್ರು. ಬಿಂದುಮಾದವರಿದ್ರು, ಬೆಲಗೂರವರು, ಅವರು ಅವಧೂತ ಪಂಥದಲ್ಲೇ ಇದ್ದವ್ರು. ಈಗ ಸದ್ಯದಲ್ಲಿ ಇದ್ದಿಬ್ಬರ ಹೆಸರು ನಾನು. ಅವರು ಹನುಮಂತನ ಅವತಾರ ಅಂತ ಇವತ್ತು ಎಲ್ಲರೂ ಒಪ್ತಾರೆ. ನಾನು ಅವರನ್ನು ನೋಡಿದ್ದೆ, ಅವರ ಹತ್ರದ್ದು ಸಂಪರ್ಕವೂ ಇತ್ತು ನನಗೆ. ಅವರು ಫ್ಯಾಮಿಲಿ ಜೊತೆಗೆ ಇದ್ರು. ಅವ್ರ ಮದುವೆ ಆಗಿರ್ಲಿಲ್ಲ, ಅವ್ರ ತಮ್ಮ ಎಲ್ಲ ಈಗಲೂ ಬೆಲಗೂರು ಕ್ಷೇತ್ರ ಇದೆ, ಅವರಿದ್ರು. ಇವರಿಬ್ರು ಸಮಕಾಲೀನ ಟೈಮಲ್ಲಿ ಇದ್ದವರು. ಆಮೇಲೆ ಹಾಗೆ ಸುಮಾರು ಕಡೂರ್ ಹತ್ರ ಒಬ್ಬರಿದ್ರು, ಕಸ ಎಲ್ಲ ಹೀಗೆ ಇಟ್ಕೊಂಡು ತಿರುಗವರು. ಮೈಸೂರು ಹತ್ರ ಇವಾಗಲೂ ಇದ್ದಾರೆ, ನಂಜಾವದತ್ರ ಶಿಷ್ಯರಿದ್ದಾರೆ, ಅವ್ರು ಇವಾಗಲೂ ಇದ್ದಾರೆ ದೇಹದಲ್ಲಿ. ಒಂದು 8-9 ಅಡಿ ಇದ್ದಾರೆ ಅವರು. ಸಿದ್ದಪ್ಪಾಜಿ ಇದ್ದಾರೆ, 112 ವರ್ಷ, 102, 112, ತುಮಕೂರು ಹತ್ರ. ಬಟ್ಟೆ ಗಿಟ್ಟೆ ಏನು ಹಾಕಲ್ಲ, ಒಂದು ಕಡೆ ಕೂತೇ ಇರ್ತಾರೆ. ಅವ್ರ ಹತ್ರ ಎಲ್ಲ ನಾಲೆಡ್ಜ್ ಇದೆ. ಅವ್ರೇನು ಸ್ಕೂಲು ಕಾಲೇಜಿಗೆ ಹೋಗಿದ್ದು ನಂಗೆ ಗೊತ್ತಿಲ್ಲ. ನೀವು ಆ ಪ್ರಶ್ನೆ ಕೇಳಿದ್ರು, ಈ ಪಂಥ ಅದು. ಇನ್ನೊಂದು ಆರೂಢ ಪಂಥ, ಅದು ಸಿದ್ಧಾರೂಢರು ಆರೂಢ ಪಂಥದಲ್ಲಿ. ಇನ್ನೊಂದು ಅಗೋರ ಪಂಥ. ಹೌದು. ಈ ಎಲ್ಲಾ ಪಂಥಕ್ಕೂ ಗುರುಗಳು ದತ್ತಾತ್ರೇಯರು. ಹಾಗಾಗಿ ಶಬರಿಮಲೆಯಲ್ಲಿ 18 ಮೆಟ್ಲು, 18 ವಿದ್ಯೆ. ಈ 18 ತತ್ವವನ್ನು ನೀನು ತಿಳಿದಾಗ ತತ್ವಂ ಅಸಿ, ನೀನೇ ನಾನಾಗ್ತಿ. ಆ ಬೋರ್ಡ್ ಇದೆ ಅಲ್ಲಿ ಶಬರಿಮಲೆಯಲ್ಲಿ. ಸತ್ಯ. ಅಯ್ಯಪ್ಪ ಅಂದ್ರೇನು? ಬೆಳಕು. ಹೌದು. ನೀನು ಯಾವಾಗ ಈ 18 ತತ್ವವನ್ನ ಪ್ರತಿ ವರ್ಷ ತಿಳಿದು ವ್ರತ ಮಾಡಿ ಒಂದೊಂದು ಮೆಟ್ಲಿನ ತತ್ವವನ್ನು ನೀನು ತಿಳಿತಾ ಹೋಗ್ತೀವಿ. ನೋಡಿ, ಮಹಾಭಾರತದಲ್ಲಿ 18 ಪರ್ವ, ಶಬರಿಮಲೆಯಲ್ಲಿ 18 ಮೆಟ್ಲು. ಒಬ್ಬ ನಮಗೆ ವೋಟರ್ ID ಸಿಗ್ಬೇಕಾದ್ರೆ 18 ವರ್ಷ ಆಗ್ಬೇಕು. ಎಲ್ಲೋ ಒಂದು ಲಾಜಿಕ್ ಇದೆ. ಡ್ರೈವಿಂಗ್ ಲೈಸೆನ್ಸ್ ಸಿಗ್ಬೇಕು ಅಲ್ವಾ? ವರ್ಷ. ಹೌದು. ಹಾಗಾಗಿ ಈ ಪಂಥಗಳೆಲ್ಲ ಅದಕ್ಕೆ ಅವನನ್ನ ಆದಿಗುರು ಅಂತ ಹೇಳ್ತಾರೆ. ಶಂಕರಾಚಾರ್ಯರಿಗೂ ದತ್ತಾತ್ರೇಯರು ಉಪದೇಶ ಮಾಡಿದ್ರು. ಸತ್ಯ. ಇವನು ರಾವಣನಿಗೂ ಶಿವ ಉಪದೇಶ ಮಾಡಿದ್ದು. ದತ್ತಾತ್ರೇಯರು ಮತ್ತೆ ಶಿವ ಬೇರೆ ಅಲ್ಲ. ಅದಕ್ಕೆ ಅವನಿಗೆ ಹೆಸರುಂಟು, ಗುರವೇ ಸರ್ವಲೋಕಾನಂ ಭೀಷಜೇ ಭವರೋಗಿಣ ನಿಧಯೇ ಸರ್ವ ವಿದ್ಯಾನಂ ದಕ್ಷಿಣಾಮೂರ್ತಯೇ ನಮಃ. ಖಂಡಿತ ಗುರುಗಳೇ. ಈಗ ನೀವೊಂದಿಷ್ಟು ವ್ಯತ್ಯಾಸಗಳ ಬಗ್ಗೆ ತಿಳಿಸ್ಕೊಟ್ರಿ. ಗುರು, ಅದರ ಜೊತೆಗೆ ಸನ್ಯಾಸಿಗಳು, ಅವಧೂತರಿಗೂ ಇರುವಂತಹ ವ್ಯತ್ಯಾಸ. ಮಠಾಧಿಪತ್ಯ ಒಂದು ಶಬ್ದ ಆಯ್ತು. ಮಠಾಧಿಪತ್ಯ ಅಂದ್ರೆ ಅವರಿಗೊಂದು ಜಾತಿಯದ್ದು ಅಥವಾ ಒಂದು ವರ್ಗದ್ದು ಜವಾಬ್ದಾರಿ ಇರುತ್ತೆ. ಹೌದು. ಆಧಿಪತ್ಯ ಅಂತ ಉಂಟಲ್ಲ, ಖಂಡಿತ. ಆ ವರ್ಗವನ್ನು ಅವ್ರು ಮುನ್ನಡೆಸಬೇಕು. ಸತ್ಯ. ಜೊತೆಗೆ ಧರ್ಮಾಚರಣೆಯೂ ಮಾಡಬೇಕು. ಹೌದು. ಸಾಮಾಜಿಕ ಕೆಲಸವೂ ಚೌಕಟ್ಟು ಉಂಟು ಅವರಿಗೆ. ಈ ಅವಧೂತ ಪಂಥದಲ್ಲಿ ಚೌಕಟ್ಟಿಲ್ಲ. ಫಕೀರ್ ಕೋ ಫಿಕರ್ ನೇ ಹಿಂದ್. ಇವತ್ತು ಇಲ್ಲಿದ್ರೆ ನಾಳೆ ಇನ್ನೆಲ್ಲೋ.
ಹೌದು. ನಾಳೆ ಬಗ್ಗೆ ಕೇರೂ ಮಾಡಲ್ಲ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬದುಕುವುದು ಅವಧೂತ ಸ್ಥಿತಿ, ಸಮಚಿತ್ತ ಭಾವ ಅಂತ. ನಾಳೆ ಡೋಂಟ್ ಥಿಂಕ್ ಪಾಸ್ಟ್, ವೇಸ್ಟ್ ಹಿಸ್ಟ್ರಿ, ಫ್ಯೂಚರ್ ಈಸ್ ಮಿಸ್ಟ್ರಿ, ಲೀವ್ ಇನ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಕೃಷ್ಣ ಏನು ವರ್ತಮಾನೋ ಮಾಂ ಅಂತ ಹೇಳಿದಾಗೆ ಆ ವರ್ತಮಾನದಲ್ಲಿ ಬದುಕುವುದನ್ನು ಅವಧೂತ ಸ್ಥಿತಿ ಅಂತ ಹೇಳ್ತಾರೆ. ಅಲ್ಲಮನೆಲ್ಲ ಅವಧೂತ ಸ್ಥಿತಿಯಲ್ಲಿದ್ದವು. ಅಲ್ಲಮ ಪ್ರಭುಗಳು ನಿಂತು ಬಸವಣ್ಣ ಆಧಿಪತ್ಯದಲ್ಲಿದ್ದವು. ಹೌದು, ಬಸವಣ್ಣ ಮಂತ್ರಿಯೂ ಆಗಿದ್ರು, ಅನುಭವ ಮಂಟದ ಇನ್ಚಾರ್ಜು ಆಗಿದ್ರು. ಖಂಡಿತ. ಆ ಮಠಾಧಿಪತ್ಯದಲ್ಲಿ ಅವರಿಗೆ ಅಧಿದೇವತೆಗಳ ಉಪಾಸನೆ ಇರುತ್ತೆ. ಅವರ ಪರಂಪರಾಗತವಾಗಿ ಬಂದಾಗ ಶೃಂಗೇರಿಯಲ್ಲಿ ಚಂದ್ರಮೌಳೇಶ್ವರ, ರಂಭಾಪುರಿಯಲ್ಲಿ ರೇಣುಕಾಚಾರ್ಯರು, ಇಲ್ಲಿ ನಿರ್ಮಲಾನಂದರ ಹತ್ರ ಕಾಲಭೈರವ. ಹೌದು, ಅವರು ಉಪಾಸನೆ ಮಾಡಲೇಬೇಕು. ಹೌದು, ಇಲ್ಲ ಅದಕ್ಕೆ ಯಾರನ್ನ ಶಿಷ್ಯರನ್ನು ನೇಮಕ ಮಾಡಬೇಕು. ಅವರ ಅನುಷ್ಠಾನ ತಪ್ಪುವಾಗಿರಲ್ಲ ಆ ಪಂಥಗಳಿಗೆ. ಈಗ ಅಷ್ಟಮಠಗಳಿಗೆ ಮಧ್ವಾಚಾರ್ಯರು ಒಂದೊಂದು ಮೂರ್ತಿ ಕೊಟ್ಟಿದ್ದಾರೆ. ವಿಠ್ಠಲ, ವಾರಾಹ, ನರಸಿಂಹ ಎಲ್ಲ ಮೂರ್ತಿಗಳು ಕೊಟ್ಟಿದ್ದಾರೆ. 8 ಮಠಕ್ಕೆ 8 ಮೂರ್ತಿ, 8 ಅವತಾರಗಳು ಅವರು ಉಪಾಸನೆ ಮಾಡಬೇಕು. ಮತ್ತು ಮಂತ್ರಾಲಯಕ್ಕೆ ಮೂಲ ರಾಮದೇವರು, ಉತ್ತರಾದಿ ಮಠಕ್ಕೂ ರಾಮದೇವರು. ಸೊ ಅವರಿಗೆ ಒಂದು ಅವ್ರದ್ದೇ ಚೌಕಟ್ಟಿರುತ್ತೆ. ಹೌದು, ಮತ್ತು ಅವರಿಗೆ ಕಾಲಪ್ರಜ್ಞೆ ಇರುತ್ತೆ. ಈ ಪಂಥದಲ್ಲಿ ಕಾಲವನ್ನು ಕೇರ್ ಮಾಡೋದಿಲ್ಲ. ಇದ್ದು ಇಲ್ಲದ ಹಾಗೆ ಅಂತ ಹೆಸರ ಮಧ್ಯೆ ಇದ್ದು ತಾವರ ಇದ್ದ ಹಾಗೆ ಈ ಪಂಥ ಹೇಳ್ತದೆ. ಎಲ್ಲರ ಮಧ್ಯೆ ಇರಬೇಕು, ಯಾವುದೇ ಕಂಡುಕೊಳ್ಬಾರ್ದು. ಸತ್ಯ. ಅಂಟಿದ್ರು ಅದು ಅಂಟುವಿಕೆ ಇರಬಾರ್ದು, ಒಳಗಿನ ಅಂಟಿರಬಾರ್ದು. ಹೌದು, ತಿಂದು ತಿನ್ನದ ಹಾಗೆ, ಇದ್ದು ಇಲ್ಲದ ಹಾಗೆ ಅಂತ ಒಂದೇ ವರ್ಡಲ್ಲಿ ಹೇಳಬೇಕಾದ್ದು.